ಕೊರೋನಾ ಟೈಮ್ನಲ್ಲಿ ವಿ ರಿಮೆಂಬರ್ $25 ಬಂದಿತ್ತು ಸರ್. ನೋಡಿ ಇನ್ನೊಂದಿದೆ ಸರ್ ನನ್ನ ಪಾಯಿಂಟ್. ಅಲ್ಲ ಒಂದು ನಿಮಿಷ, ಒಂದಾದ ನಂತರ ತಾವು ಹೇಳಿದ ಪಾಯಿಂಟ್ ನಿಜವಾಗ್ಲೂ ಅಲ್ಲಲ್ಲ, ನೀವು ಆಕಾಶದಿಂದ ಇಳಿದು ಬಂದ ಆಂಕರ್ ಅಲ್ಲ, ಜನರ ಮಧ್ಯೆ ಇರುವ ಆಂಕರ್ ಅನ್ನೋದಕ್ಕೆ ಈ ಮಾತೇ ಸಾಕ್ಷಿ. ನಾನ್ ಮರ್ತಿದ್ದೆ ಅದನ್ನ ಹೇಳಕ್ಕೆ, ನೀವು ಹೇಳಿದ್ರಿ. ಕೊರೋನಾ ಕಾಲದಲ್ಲಿ $25 ಇದ್ದಂತ ಬ್ಯಾರಲ್ ರೇಟು ರೈತರಿಗೆ, ನಮ್ಮ ದೇಶದ ಜನರಿಗೆ ಅವತ್ತೇನಾದ್ರೂ ಪೆಟ್ರೋಲ್ ಅನ್ನ $40 ಕೊಟ್ರ? ಇಲ್ಲ, ಅವತ್ತು ನಮ್ಮ ಹತ್ರ $100 ಪೀಕಿದಿರಿ. ಕಷ್ಟ ಕಾಲದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಕಷ್ಟ ಕಾಲದಲ್ಲಿ ನಮ್ಮ ಮೇಲೆ ಯಾಕೆ? ಮೊದಲಿಗೆ ನಾನು ನನ್ನ ಮಿತ್ರ ನಿಕೇತ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದ್ರೆ ಅವ್ರು ಪ್ರಾಮಾಣಿಕವಾಗಿ ಒಪ್ಕೊಂಡ್ರು. ಇವತ್ತು ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಇವತ್ತು ಜಗತ್ತು ನಮ್ಮನ್ನು ನೋಡಿ ಭಾರತೀಯ ಜನತಾ ಪಾರ್ಟಿ. ಸೊ ಇವತ್ತು 2014 ನಂತರ ಭಾರತದ ಈ ಪ್ರಗತಿಯ ನಾಗಾಲೋಟ ಇದೆಯಲ್ಲ, ಇದು ಇವತ್ತು ಜಗತ್ತು ಭಾರತದತ್ತ ನೋಡುವಂತೆ ಮಾಡಿರುವಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರ. ಅದನ್ನು ಒಪ್ಪಿಕೊಂಡದಕ್ಕೆ ನಿಕೇತ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಎರಡನೇ ವಿಚಾರ ಇವರು ಹೇಳಿದರು, ಕೆಲವೊಂದು ಏರಿಳಿತ ಆದಾಗಲೂ ಸ್ಟ್ಯಾಗ್ನೆಂಟ್ ಆಗಿ ಇಟ್ಕೊಂಡಿದ್ದು. ಇವ್ರು ಎಂಥ 2014ರಿಂದ 2014ರವರೆಗೆ ಯಾವ ರೀತಿಯ ದುರಾಡಳಿತ ಮಾಡಿದ್ರು, ಮಿಸ್ಗವರ್ನೆನ್ಸ್ ಮಾಡಿದ್ದು ಅಂತ ಹೇಳಿದರೆ 2,10,000 ಕೋಟಿ ರೂಪಾಯಿಗಳಷ್ಟು ಆಯಿಲ್ ಬಾಂಡ್ಸ್ ಮಾಡಿದ್ರು. ಆ ಆಯಿಲ್ ಬಾಂಡ್ಸ್ ಜನರಿಂದ ಎತ್ತಿದ್ರು. ಏನಂತ ಹೇಳಿದರೆ ಅದು ಮುಂದೆ ಅದನ್ನು ತೀರಿಸುವಂಥದ್ದು ನಮ್ಮ ಸರ್ಕಾರ ಮಾಡಬೇಕಾಯಿತು. 2014ವರೆಗೆ 2,10,000 crores ಆಯಿಲ್ ಬಾಂಡ್ಸ್. ಆ ದುಡ್ಡು ಯಾರು ಇವತ್ತು ಚುಕ್ತ ಮಾಡಿದ್ದು ಹೇಳಿದ್ರೆ ಬಿಜೆಪಿ ಗೌರ್ಮೆಂಟ್ ಮಾಡಿರುವಂಥದ್ದು. ಅದಾಗ್ತಾ ಇದೆ ಅಲ್ಲ, ನೀವು ಮಾಡಿದ್ದು ಯಾರು? ಆಯಿಲ್ ಬಾಂಡ್ ನ ಮುಖಾಂತರ ಸಾರ್ವಜನಿಕರಿಂದ ಇವರು ಗವರ್ನಮೆಂಟ್ ಇಸ್ ಅ ಕಂಟಿನ್ಯೂಟಿ. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ನೋಡಿ, ನಾನು ಇಂಟರ್ಫಿಯರ್ ಒಂದು ಸರ್ಕಾರ ಆರಂಭಿಸಿದ ಯೋಜನೆಯನ್ನು ಮುಂದಿನ ಸರ್ಕಾರ ಮುಂದುವರಿಸುತ್ತಪ್ಪ. ನಾನು ಹೇಳ್ತಾ ಇರೋದು ಯೋಜನೆ ಅಲ್ಲ. ದಟ್ ಇಸ್ ಸರ್, ಒಂದು ಸರ್ಕಾರ ಸಾಲ ಇನ್ನೊಂದು ಸರ್ಕಾರ ತೀರ್ಸೋದಿಲ್ವೇ? ಅಲ್ಲ, ನಾನು ಹೇಳ್ತಾ ಇರೋದು ಇವರ ಮಿಸ್ಮ್ಯಾನೇಜ್ಮೆಂಟ್ ನ ಕಾರಣಕ್ಕೆ ಕ್ರೂಡ್ ಆಯಿಲಿನ ಏರಿಳಿತದ ನಡುವೆ ಇವತ್ತು ನಾವು ಅವರು 10 ವರ್ಷದಲ್ಲಿ ಮಾಡಿಟ್ಟಂತಹ ಹಳವಂಡವನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ತೀರಿಸುವ ವ್ಯವಸ್ಥೆಗೆ ಬಂದಿದೆ.